ನಿರೀಕ್ಷಾ ಅವ್ರಿಗೆ ಸಪ್ತಪದಿ ತುಳಿಬೇಕು ಅಂತ ತುಂಬಾ ಇಷ್ಟ ಆಯ್ತು. ನಮ್ಮ ಇದರಲ್ಲಿ ಸಪ್ತಪದಿ ಇದು ಮಾಡಲ್ಲ, ಅದಕ್ಕೋಸ್ಕರ ಇವಾಗ ಅವ್ರಿಗೆ ಅದನ್ನು ಮಾತಲ್ಲಿ ಪದದಲ್ಲಿ ಹೇಳೋಣ ಅಂತ ಬಂದಿದ್ದೀನಿ ಅಷ್ಟೇ. ಹೌ ಸ್ವೀಟ್. ಮೊದಲನೇ ಹೆಜ್ಜೆ, ನಾನು ಯಾವತ್ತೂ ನಿಮಗೆ ಸುಳ್ಳು ಹೇಳಲ್ಲ, ನಿಮಗೆ ಬೇಜಾರು ಮಾಡಲ್ಲ, ನಿಮ್ಮನ್ನ ಖುಷಿಯಾಗಿ ನೋಡ್ಕೊತೀನಿ ಪಾಪ. ಮೊದಲನೇ ಹೆಜ್ಜೆ. ಎರಡನೇ ಹೆಜ್ಜೆ, ಚಿನ್ನ ತೊಟ್ಲು ಮಾಡಿ ನಿಮ್ಮನ್ನ ನೋಡ್ಕೊತೀನಿ ಏನೋ ಗೊತ್ತಿಲ್ಲ, ಚಿನ್ನದ ಮಗು ತರ ನಿಮ್ಮನ್ನ ನೋಡ್ಕೊತೀನಿ, ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಮೂರನೇ ಹೆಜ್ಜೆ, ಯಾವಾಗ್ಲೂ ನಾನೇ ನಾಪ್ಕ ಬರಬೇಕು, ಅಷ್ಟು ಪ್ರೀತಿಯಿಂದ ಅಷ್ಟು ಖುಷಿಯಾಗಿ ನೋಡ್ಕೊತೀನಿ ಪಾಪು, ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ನಾಲ್ಕನೇ ಹೆಜ್ಜೆ, ಯಾವಾಗ್ಲೂ ನನ್ನ ವಾಟ್ಸಪ್ ಡಿ ಪಿ ನಮ್ಮ ಪಾಪುನೇ ಆಗಿರ್ತಾರೆ. ಐದನೇ ಹೆಜ್ಜೆ, ಇವ್ರದ್ದು ತುಂಬಾ ಕಂಪ್ಲೇಂಟ್ ಇದೆ, ನಾನು ಮಾತೇ ಆಡಲ್ಲ ಅಂತ. ಇನ್ಮೇಲೆ ನೀವೇ ಸಾಕು ಅನ್ಬೇಕು, ಅಷ್ಟು ಮಾತಾಡ್ತೀನಿ. ಆರನೇ ಹೆಜ್ಜೆ, ನಮ್ಗೆ ಎಷ್ಟು ಜನ ಮಕ್ಳಾಗ್ತಾರೋ ಏನೋ ಗೊತ್ತಿಲ್ಲ, ಯಾವ್ದೇ ಮಗು ಆದ್ರೂ ನನ್ ಮೊದಲನೇ ಮಗು ಇವರೇ ಆಗಿರ್ತಾರೆ. ನನ್ ಮೊದಲನೇ ಮಗು ಇವರೇ ಆಗಿರ್ತಾರೆ. ಏಳನೇ ಹೆಜ್ಜೆ, ನೀವು ಸಪ್ತಪದಿ ತುಳಿಬೇಕು ಅನ್ಕೊಂಡಿದ್ರಿ, ಅದನ್ನ ನಾವು ಇಲ್ಲಿ ಮಾಡಿದೀವಿ, ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಪಾಪ ಅಷ್ಟೇ. ನಂಗೆ ಇದೊಂದು ಆಸೆ ಇತ್ತು, ನಮ್ಮ ಅಕ್ಕನ ಮದುವೆಲೆಲ್ಲ ನೋಡಿದ್ದೆ, ತುಂಬ ಆಸೆ ಇತ್ತು. ಅನ್ಫಾರ್ಚುನೇಟ್ಲಿ ಟೈಮ್ ಇರಲಿಲ್ಲ, ತುಂಬ ಗಡಿಬಿಡಿಯಲ್ಲಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಬ್ಲೆಸ್ಡ್. ಅದು ಇಂಥ ವೇದಿಕೆ ಮೇಲೆ ಈ ಥರ, ಅದು ನನ್ನ ಹತ್ರ ಇಷ್ಟೆಲ್ಲ ಮಾತಾಡ್ತಾರೆ ಅಂದರೆ ನನಗೆ ಶಾಕ್ ಆಯಿತು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸಾಮಾನ್ಯವಾಗಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಈ ಸಪ್ತಪದಿ ತುಳಿಯೋದೇ ಮದುವೆ ಅಂತ. ಇದು ಈಗ ನೆಸೆಸಿಟಿ ಅಂತನೂ ಯಾರಿಗೂ ಅನ್ಸಿಲ್ಲ, ಮಾಡೋದು ಕಡಿಮೆ ಆಗ್ಬಿಟ್ಟಿದೆ. ಆದ್ರೆ ಹಿಂದೂ ಮದುವೆ ಅಂದ್ರೆ ಇದೆ. ಅಂದ್ರೆ 7 ಹೆಜ್ಜೆ ಇಡ್ತಾ ಈಗ ರುದ್ರ ಏನೆಲ್ಲ ಹೇಳಿದ್ನು, ಮನಸ್ಸಿನಲ್ಲಿ ಇರೋದನ್ನ ಅವನು ಬಹಳ ಸರಳವಾಗಿ ಕನ್ನಡದಲ್ಲಿ ಹೇಳ್ದ. ಅದೇ ಇದರ ಮೂಲ ಉದ್ದೇಶ ಕೂಡ. ಈ 4 ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ. ಮೋಕ್ಷ ಪುರುಷಾರ್ಥ ಬಿಟ್ಬಿಡೋಣ. ಅರ್ಥಕಾಮ ಅಂದ್ರೆ ಏನು? ಫೈನಾನ್ಷಿಯಲ್ ಆಗಿ, ದುಡ್ಡಿನ ರೀತಿಯಲ್ಲಿ, ಅಂದ್ರೆ ಅವಳಿಗೆ ಬೇಕಿರೋದನ್ನೆಲ್ಲ ಕೊಡಿಸ್ತೀನಿ ಅಂತ ಅವನು ಹೇಳ್ತಾ ಇದ್ದಾನೆ. ಇದೆಲ್ಲವೂ ಧರ್ಮದ ರೀತಿಯಲ್ಲಿ ಮಾಡ್ತೀನಿ ಅಂತ, ಸುಮ್ಮನೆ ಹೇಗೋ ಅಲ್ಲ. ನಾನು ಪುರುಷನಾಗಿ ಅಥವಾ ಗಂಡನಾಗಿ ನನ್ನ ಧರ್ಮವನ್ನ ನಾನು ನಿಭಾಯಿಸ್ತೀನಿ ಅಂತ ಅವನು ಅವಳಿಗೆ ಮಾತು ಕೊಡೋದೇ ಈ ಸಪ್ತಪದಿ. ಹಾಗಾಗಿ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಜೊತೆಗೆ ನನಗನ್ಸುತ್ತೆ ರುದ್ರ ಓಪನ್ ಅಪ್ ಆಗಿದ್ದು ಬಹಳ ಖುಷಿ ಆಯ್ತು. ಇಬ್ರು ಚೆನ್ನಾಗಿ 100 ಕಾಲ ಇರಲಿ. ಇಷ್ಟು ಚಿಕ್ಕ ವಯಸ್ಸಾದ್ರೂ ಇಷ್ಟು ಪ್ರಬುದ್ಧ ಅಲ್ಲ ರುದ್ರ. ಇಸ್ ಅ ವೆರಿ ಅಲ್ಲ, ಒಂಥರ ಇಸ್ ಅ ವೆರಿ ವೈಸ್ ಪರ್ಸನ್. ಮಾತುಗಳು ಕಡಿಮೆ ಆದ್ರೂ ಐ ಥಿಂಕ್ ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಲ್ವಾ. ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರು ನೋಡಿ ಇವತ್ತು. ಸಪ್ತಪದಿ ತುಳಿದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜೇಶ್ ಸರ್. ಇವರ ಒಂದೊಂದು ಕ್ಷಣವನ್ನ ಕೂಡ ನೀವು ಸಂಭ್ರಮಿಸ್ತಾ ಕೂತಿದ್ರಿ. ಈ ಜೋಡಿ ಬಗ್ಗೆ ನಿಮ್ಮ ಮಾತು. ಮಾಸ್ಟರ್ ಸಿಕ್ಕಾಪಟ್ಟೆ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಕಂಟೆಂಪರರಿ ಸಪ್ತಪದಿ ಮಾಡಿದ್ರಲ್ಲ, ಬಹಳ ಖುಷಿ ಆಯ್ತು ನನಗೆ. ವೆರಿ ಮೀನಿಂಗ್ಫುಲ್. ನಾನು ಅವರು ಫಸ್ಟ್ ಟೈಮ್ ಬಂದಾಗಲೇ ಅದೇ ಹೇಳಿದ್ನಲ್ಲ, ಜೆನ್ಸಿ ಅವತ್ತು ಮಾತಾಡ್ತಿದ್ವಲ್ಲ, ಚಿಕ್ಕ ಮಕ್ಕಳಿದ್ದ ಕಾಣಿಸ್ತಾ ಇದ್ದಾರೆ ನನಗೆ ಇಲ್ಲಿಂದ ಅಂತ. ಸೊ ಅವ್ರ ಮೈಂಡ್ ಅಲ್ಲಿ ಏನ್ ಓಡ್ತಿದೆ, ಒಂದು ಸಂಬಂಧ, ಒಂದು ಅನುಬಂಧ, ಒಂದು ಮದುವೆ, ಅವ್ರ ಪರ್ಸೆಪ್ಷನ್ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಇವತ್ತಿಗೂ ಇದೆ ನನಗೆ. ಎಲ್ಲವನ್ನು ಧರ್ಮವಾಗಿ ನಾನು ನಿನ್ನ ಜೊತೆ ನಿಲ್ತೀನಿ, ಮಾಡ್ತೀನಿ ಅನ್ನೋದಿದೆಯಲ್ಲ, ತುಂಬಾ ದೊಡ್ಡ ವಿಷಯ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.